ಮಧ್ವನವಮಿ ನಿಮಿತ್ತ ಇವತ್ತು ನೀವೆಲ್ಲ ಸದ್ಭಕ್ತರು ಉತ್ಸವವನ್ನು ಆಚರಣೆ ಮಾಡುತ್ತಾ ಇರೋದು, ಪೂಜೆಯನ್ನ ಮಾಡಿದ್ದು ಬಹಳ ಶ್ರೇಷ್ಠವಾದ ಪುಣ್ಯವನ್ನು ಕೊಡುವಂತಹ ಕಾರ್ಯ. ಸಮಸ್ತವಾದಂತಹ ಸಾಧಕ ವರ್ಗಕ್ಕೆ ನೀಡಿದಂತಹ ಸಂದೇಶ ಅಂದ್ರೆ ಒಂದು, ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇಹೇ ವಿಷ್ಣೋರ್ಗೃಹತ್ವಾದ್ ಭೂತೇಷು ದಯಾ ಕಾರ್ಯ ವಿಜಾನತ. ಮೊದಲನೆಯ ಮಾತು ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಆದೇಶ ನೀಡಿದ್ದಾರೆ. ಎರಡನೆಯ ಮಾತನ್ನ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಆದೇಶ ನೀಡಿದ್ದಾರೆ. ಇವುಗಳ ಅಭಿಪ್ರಾಯ, ನಾವೆಲ್ಲ ಯಾವ ದೇಶದಲ್ಲಿ ಬದುಕುತ್ತೇವೆ ಆ ದೇಶದ ಸರ್ಕಾರಕ್ಕೆ ನಾನಾ ತರಹದ ಟ್ಯಾಕ್ಸ್ಗಳನ್ನು ಕೊಡುವುದು ಅನಿವಾರ್ಯ. ರೋಡಿನಲ್ಲಿ ಓಡಾಡುವುದಕ್ಕೆ, ಮನೆ ಕಟ್ಟಿಕೊಂಡದ್ದಕ್ಕೆ, ಹಣ ಸಂಪಾದನೆ ಮಾಡಿದ್ದಕ್ಕೆ ಎಲ್ಲದಕ್ಕೂ ಟ್ಯಾಕ್ಸ್ಗಳನ್ನು ನಾವು ಕಟ್ಟುವುದು ಅನಿವಾರ್ಯವಾಗಿದೆ. ನಾನಾ ತರಹದ ಟ್ಯಾಕ್ಸ್ಗಳನ್ನು ನಾವು ಸರ್ಕಾರಕ್ಕೆ ಕೊಡುವುದಾದರೆ ಎಲ್ಲವನ್ನೂ ಕೊಟ್ಟಂತಹ ದೇವರಿಗೆ ನಾವೇನು ಟ್ಯಾಕ್ಸ್ ಕೊಡೋದು? ನಾವು ಕುಡಿಯುವ ನೀರು ದೇವರು ಕೊಟ್ಟದ್ದಲ್ವೇ? ನಾವು ತಿನ್ನುವಂತಹ ಆಹಾರ ದೇವರು ಸೃಷ್ಟಿ ಮಾಡಿದ್ದಲ್ಲ? ನಾವು ನಡೆದಾಡುವಂತಹ ನೆಲ ರೋಡು ಮಾಡಿದವರು ಸರ್ಕಾರದವರು ಆಗಬಹುದು, ಆದರೆ ನೆಲ ಮಾಡಿದವರು ಸರ್ಕಾರದವರಲ್ಲ, ದೇವರು ಮಾಡಿದ್ದಲ್ವೇ? ದೇವರಿಗೆ ಎಂಥದ್ದು ನಾವು ಕೊಡ್ತೇವೆ? ಯಾವ ತರಹದ ಟ್ಯಾಕ್ಸ್ ಅನ್ನು ಪರಮಾತ್ಮನಿಗೆ ನಾವು ಸಲ್ಲಿಸುವುದಿಲ್ಲ. ನಮ್ಮ ದೇಹವನ್ನೇ ದೇವರು ಕೊಟ್ಟಿದ್ದಾನೆ. ಇವತ್ತು ಸರ್ಕಾರ ಎಲ್ಲದಕ್ಕೂ ಟ್ಯಾಕ್ಸ್ ಮಾಡಿದರೂ ಕೂಡ ಬಾಡಿ ಟ್ಯಾಕ್ಸ್ ಅಂತ ಮಾಡಿಲ್ಲ. ಯಾಕೆಂದ್ರೆ ಬಾಡಿ ಮೇಲೆ ಅವರ ಅಧಿಕಾರ ಇಲ್ಲ. ದೇ ಹ್ಯಾವ್ ನಾಟ್ ಕ್ರಿಯೇಟೆಡ್ ದ ಬಾಡಿ. ಆದರೆ ಬಾಡಿಯನ್ನು ನಿರ್ಮಾಣ ಮಾಡಿದ ದೇವರಿಗೆ ನಾವು ಬಾಡಿ ಟ್ಯಾಕ್ಸ್ ಕೊಡಲೇಬೇಕು. ಯಾವುದನ್ನು ನಾವು ಉಪಯೋಗಿಸ್ತೇವೆ, whichever is used by us, for all those articles we must have to pay tax to the Almighty. ಹೀಗಾಗಿ ಆ ಭಗವಂತನಿಗೆ ಟ್ಯಾಕ್ಸ್ ಕೊಡುವುದು ಅನಿವಾರ್ಯ. ಅದು ಯಾವುದು? ಹೇಗೆ? ನಾವು ಕೊಡುವಂತಹ ಯಾವುದರಿಂದ ಪರಮಾತ್ಮನಿಗೆ ಸಂತೋಷವಾದೀತು? ಕೃಷ್ಣ ಪರಮಾತ್ಮ ಬಹಳ ಸೂಚ್ಯವಾದ ಮಾತುಗಳಲ್ಲಿ ತಿಳಿಸಿದ, ಅದನ್ನು ಶ್ರೀಮದ್ ಆಚಾರ್ಯರು ಬಿಚ್ಚಿಟ್ಟು ನಮಗೆ ಅನುಗ್ರಹ ಮಾಡಿದ್ದಾರೆ. ಕೃಷ್ಣ ಹೇಳಿದ, ಆರು ವೃಕ್ಷೋರ್ ಮುನೇರಿ ಯೋಗಂ ಕರ್ಮಕಾರಣ ಮುಚ್ಚತೆ. ಶ್ರೀಮದ್ ಭಗವದ್ಗೀತೆಯ 6ನೆಯ ಅಧ್ಯಾಯದ ಪ್ರಾರಂಭದ ಶ್ಲೋಕ. ಯಾವ ಸಾಧಕ 6 ವೃಕ್ಷೋ ಸಾಧನೆಯ ಸೋಪಾನಗಳನ್ನು ಏರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ, ಆ ವ್ಯಕ್ತಿ ತನ್ನ ಜೀವನದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದ ಅನಿವಾರ್ಯವಾದಂತಹ ಕಾಣಿಕೆ ಅಂದರೆ ಕರ್ಮ. ಏನದು ಕರ್ಮ? ಗೊತ್ತಿಲ್ಲ ನಮಗೆ. ಶ್ರೀಮದಾಚಾರ್ಯರು ಹೇಳುತ್ತಾರೆ, ಕರ್ಮ ಅಂತನ್ನೋ ಕಡೆಗೆ ಸ್ವಲ್ಪ ಡೆಫಿನೇಷನ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಕರ್ಮ ಇದನ್ನ ಡಿವೈಡ್ ಮಾಡಿದಾಗ ಕರಮ, ಕರ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಟ್ಯಾಕ್ಸ್ ಅಂತ ಅರ್ಥ. ಮ ಎಂಬ ಧಾತು, ಈ ರೂಟ್, ಇದು ನಾಲೆಡ್ಜ್ ಅನ್ನೋ ಅರ್ಥವನ್ನು ಹೇಳಿಕೊಡ್ತದೆ. ಮಾ ಜ್ಞಾನೇ. ಕರ್ಮ ಅನ್ನುವ ಶಬ್ದಕ್ಕೆ ಕೂಡಿಸಿ ನಾವು ಅರ್ಥವನ್ನು ತಿಳಿದುಕೊಳ್ಳಬೇಕಾದರೆ the thing which is known as tax, that is called as karma. ಹಾಗಾದ್ರೆ ಕರ್ಮ ಅಂದ್ರೆ ಯಾವುದನ್ನು ನಾವು ಟ್ಯಾಕ್ಸ್ ಅಂತ ಹೇಳ್ತೇವೋ ಅದನ್ನೇ ಕರ್ಮ ಅಂತ ಕರೆಯಬಹುದು. ಅದು ಯಾವುದು ಅಂದ್ರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ. ಕಷ್ಟದಲ್ಲಿದ್ದ ನಾನಾ ತರಹದ ಜನರಿಗೆ ಅವರಿಗಿದ್ದ ಕೊರತೆಗಳನ್ನು ಪೂರೈಸುವುದಕ್ಕಾಗಿ ಮಾಡುವ ಸೇವೆಯೇ ದೇವರಿಗೆ ನಾವು ಕೊಡತಕ್ಕಂತಹ ಕರ. ದೇವರಿಗೆ ನಾವಿನ್ನೇನು ಕೊಟ್ಟು ಸಂತೋಷ ಪಡಿಸಬೇಕಾದದ್ದಿಲ್ಲ. ಅವನು ನಿತ್ಯ ತೃಪ್ತ. ನಿತ್ಯ ತೃಪ್ತನಾದ ಭಗವಂತನಿಗೆ ಏನು ಕೊಟ್ಟು ನಾವು ಸಂತೋಷ ಪಡಿಸಲು ಸಾಧ್ಯವಾದೀತು? ಯಾವುದನ್ನೂ ಕೊಡಲು ಸಮರ್ಥನಲ್ಲ ನಾನು. ಗುರುಭುಂಕ್ಷ ಕರ್ಮ ನಿಜಂ ನಿಯತ. ಹಾಗಾದ್ರೆ ಕೆಲವರ ಭಾವನೆ ಉಂಟು, ನಾನು ಮಾಡಿದ್ದೇ ಕರ್ಮ, ಮನಸ್ಸಿಗೆ ಬಂದಂತೆ ನಾನಿರ್ತೇನೆ.
ಕರ್ಮ ಮಾಡದೆ ಯಾವ ಮನುಷ್ಯ ಇರ್ತಾನೆ? ನಾವೆಲ್ಲ ಕರ್ಮ ಮಾಡ್ತಾನೆ ಇದ್ದೀವಲ್ಲ, ಒಂದಿಲ್ಲ ಒಂದು ಕೆಲಸವನ್ನ ಮಾಡ್ತಾನೆ ಇರ್ತೇವೆ. ಹಾಗಾದ್ರೆ ನಮಗೆ ಮೋಕ್ಷ ಸಿಗಬಹುದೇ? ಶ್ರೀಮದಾಚಾರ್ಯರಂತಾರೆ, ನಿಜಂ ನಿಯತಂ ಕರ್ಮ. ನೋಡಪ್ಪ, ಯಾವ ಆಫೀಸಿನೊಳಗೆ ನೀನು ಕೆಲಸ ಮಾಡ್ತಾ ಇದ್ದಿ,